ಅಜಿತ್ ಪವಾರ್ ಮಡದಿ ಸುನೇತ್ರಾ ಪವಾರ್ ನಮ್ಮ ಪಕ್ಷದ ನಾಯಕಿ. ಅದೇ ರೀತಿ ಅಜಿತ್ರ ಮಗನನ್ನ ಉಪಮುಖ್ಯಮಂತ್ರಿ ಮಾಡಲು ಮಾತುಕತೆ ನಡೆದಿದೆ ಎಂದು ಎನ್ಸಿಪಿ ನಾಯಕರಾದ ಪ್ರಫುಲ್ ಪಟೇಲ್ ಅವರು ಹೇಳಿದರು. ಮೂಲ ಶರದ್ ಪವಾರ್ ಎನ್ಸಿಪಿ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದಿಂದ ಬೇರೆಯಾಗಿರುವ ಬಿಜೆಪಿ ಸಖ್ಯದ ಎನ್ಸಿಪಿ ಮುಖ್ಯಸ್ಥ ಅಜಿತ್ ಪವಾರ್ ಅವರ ಅಕಾಲಿಕ ಮರಣವು ಎರಡು ಪ್ರಶ್ನೆ ಎತ್ತಿದೆ. ಒಂದು, ಉಪಮುಖ್ಯಮಂತ್ರಿ ಯಾರು ಹಾಗೂ ಎನ್ಸಿಪಿ ಅಧ್ಯಕ್ಷರು ಯಾರು ಎನ್ನುವುದು. ಈ ಬಗೆಗೆ ಪಕ್ಷದ ಇತರ ನಾಯಕರು ಹಾಗೂ ಮುಖ್ಯಮಂತ್ರಿ ಫಡ್ನವೀಸ್ ಜೊತೆಗೆ ಮಾತನಾಡಿ ಒಂದು ತೀರ್ಮಾನಕ್ಕೆ ಬಂದಿರುವುದಾಗಿ ಎನ್ಸಿಪಿಯ ಪ್ರಮುಖ ನಾಯಕರಲ್ಲಿ ಒಬ್ಬರಾದ ಪ್ರಫುಲ್ ಪಟೇಲ್ ಅವರು ಹೇಳಿದರು. ಅಜಿತ್ ಪವಾರ್ ಮಡದಿ ಸುನೇತ್ರಾ ಪವಾರ್ ಅವರನ್ನ ಪಕ್ಷದ ಮುಖ್ಯಸ್ಥರಾಗಿ ಮಾಡಲು ಎಲ್ಲರ ಒಪ್ಪಿಗೆ ಇದೆ ಎಂದು ತಿಳಿದು ಬಂದಿದೆ. ಸುನೇತ್ರಾ ಅವರು ಸದ್ಯ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಆದರೆ ಈ ನಿಟ್ಟಿನಲ್ಲಿ ಎನ್ಸಿಪಿಯ ಎಲ್ಲ ಶಾಸಕರ ಸಭೆಯನ್ನು ನಡೆಸಿ ಅವರ ಒಪ್ಪಿಗೆ ಪಡೆಯಬೇಕಾಗುತ್ತದೆ ಎಂದು ಅವರು ಹೇಳಿದರು. ಪ್ರಫುಲ್ ಪಟೇಲ್ ಅವರು ಮುಖ್ಯಮಂತ್ರಿ ಫಡ್ನವೀಸ್ ಜೊತೆಗೆ ಮಾತುಕತೆ ನಡೆಸಿದ ಬೆನ್ನಿಗೆ ಅವರ ನಿವಾಸದ ಮುಂದುಗಡೆ ಪತ್ರಿಕಾಗೋಷ್ಠಿ ಕೂಡ ನಡೆಸಿದ್ರು. ಎನ್ಸಿಪಿಯ 41 ಮಂದಿ ಶಾಸಕರು ಇದ್ದು ಮಹಾರಾಷ್ಟ್ರದ ಬಿಜೆಪಿ ನೇತೃತ್ವದ ಸರ್ಕಾರದಲ್ಲಿ ಅದೊಂದು ಪ್ರಮುಖ ಅಂಗಪಕ್ಷವಾಗಿದೆ. ಮಹಾರಾಷ್ಟ್ರದ ಬಡಗಣ ಮತ್ತು ಪಡ್ವಣ ಭಾಗದಲ್ಲಿ ಎನ್ಸಿಪಿ ಪ್ರಬಲ ಜನಬೆಂಬಲ ಹೊಂದಿದೆ. ಅಜಿತ್ ಪವಾರ್ ದೇಹ ಕರಕಲಾಗಿದ್ದರಿಂದ ತೊಟ್ಟಿದ್ದ ಕೆಲವು ವಸ್ತುಗಳಿಂದ ಗುರುತಿಸಲಾಯಿತು. ನಮಗಿದು ಶೋಕಕಾಲ. ಹೊಸ ನಾಯಕರ ಆಯ್ಕೆ ಸಹಜ ಪ್ರಕ್ರಿಯೆ. ಅಜಿತ್ ಅವರ ಮಕ್ಕಳಾದ ಪಾರ್ಥ ಪವಾರ್ ಹಾಗೂ ಜೈ ಪವಾರ್ರಲ್ಲಿ ಒಬ್ಬರನ್ನ ಉಪಮುಖ್ಯಮಂತ್ರಿ ಮಾಡಲು ಯೋಚಿಸಲಾಗಿದೆ ಎಂದು ಪಕ್ಷದಿಂದ ಮಂತ್ರಿಯಾಗಿರುವ ನರಹರಿ ಜಿವ್ರಾಲ್ ಅವರು ಹೇಳಿದರು.